ನಿಮ್ಮ ಹೆಸರು ಸರ್? ಹೆಸರು ಗಣೇಶ್ ಎಚ್.ಎಂ ಅಂತ. ಹ್ಞೂ. ನಮ್ಮ ಊರು ಒಡೆಯರಪುರು, ನಮ್ಮ ತಾಲೂಕು ನ್ಯಾಮತಿ. ನಾವು ದಾವಣಗೆರೆ ಜಿಲ್ಲಾ. ಜಿಲ್ಲಾ. ಹ್ಞೂ. ಎಷ್ಟು ಹಸುಗಳು ಕಟ್ಟಿದ್ದೀರಿ ಸರ್ ನೀವು? ಸರ್ ನಾವು 3 ಹಸುಗಳು ಕಟ್ಟಿದ್ದೀವಿ. ಹಾಂ. 3 ಹಸುಗಳಲ್ಲಿ 2 ಹಾಲು ಕೊಡ್ತೇವೆ. 2 ಆಕಳ ಹಾಲು ಕೊಡ್ತೇವೆ, ಇನ್ನೊಂದು ಗಬ್ಬ ಇದೆ. ಮೊದಲು ಈ ಪೇಣೆ ಯಾವ್ದು ಕೊಡ್ತಾ ಇದ್ರಿ ಸರ್? ಬೂಸ ಸರ್ ಮೊದಲು ಮಿಲ್ಕ್ ಕೊಡ್ತಾ ಇದ್ವಿ. ಯಾವುದು? ನಂದಿನಿ ಬರುತ್ತಲ್ಲ, ಅದನ್ನ ಕೊಡ್ತಾ ಇದ್ವಿ. ಈಗ ಅವಾಗ ಹಾಲು ಹೆಂಗೆ ಕೊಡ್ತಾ ಇತ್ತು ಸರ್? ಅವಾಗ ಹಾಲು ಮಾಮೂಲಿ ಕೊಡೋದು ಸರ್ ಅಷ್ಟೇ. ಈಗ ಯಾವ್ದು ಬಳಸ್ತಾ ಇದ್ದೀರಾ? ಈಗ ನಂದಿನಿ ತರ್ಸೋದ್ ಬಿಟ್ಟಿದ್ರು ಅವ್ರು ಒಂದ್ ಸ್ವಲ್ಪ ದಿನ. ಅದು ತರ್ಸೋದ್ ಬಿಟ್ಟಿ ಮೇಲೆ ನಾವು ಇದು ಯಾವ್ದು ಕಾರ್ಗಿಲ್ ಅಂತ ಬಂತು ಕಂಪ್ನಿ ಇದ್ರದ್ದು. ಇದನ್ನ ನೋಡೋಣ ಅಂತ ಕಾರ್ಗಿಲ್ 5000 ಅನ್ನೋದನ್ನ ಬಳಸ್ತಾ ಇದೀರಿ ಈಗ. ಇದು ಬಂತು, ನೋಡೋಣ ಇದು ಒಂದ್ ಚೀಲ ತರೋಣ ಅಂತ ತಂದು ಬಳಸಿದ್ವಿ. ಒಂದ್ ಚೀಲ ತಂದ ಮೇಲೆ ಒಂದ್ ಸ್ವಲ್ಪ ಏನೋ ವ್ಯತ್ಯಾಸ ಕಾಣಿಸ್ತು. ಆಮೇಲೆ ಮತ್ತೊಂದ್ ಚೀಲ ತಂದ್ವಿ. ಅವಾಗ ಹಾಲು ಆಕಳ ಎಲ್ಲ ರೈಸ್ ಆಗ ಚೆನ್ನಾಗಿ. ಈಗ ಆವಾಗ ನಂದಿನಿ ಬಳಸ್ತಾ ಇರ್ಬೇಕಾದ್ರೆ ಎಷ್ಟು ಹಾಲಿಗೂ ಈ ಕಾರ್ಗಿಲ್ ಬಳಸ್ತಾ ಇರೋ ಹಾಲಿಗೂ ಎಷ್ಟು ಲೀಟರ್ ವ್ಯತ್ಯಾಸ ಆಗೈತೆ ಸರ್? ನಂದಿನಿ ಬಳಸಬೇಕಾದ್ರೆ 4.5 ಲೀಟರ್ ಕೊಡೋದು ಇದು. ಈ ಕಾರ್ಗಿಲ್ ಬಳಸಬೇಕಾದ್ರೆ 6.5 ಲೀಟರ್ ಹಾಲು ಕೊಡ್ತೇವೆ. ನಿಮಗೆ ಒಟ್ಟು ಖುಷಿಲಿದ್ದೀರಾ? ನಾವು ಚೆನ್ನಾಗಿದೆ. ಒಟ್ಟು ಕಾರ್ಗಿಲ್ ಬಳಸೋದ್ರಿಂದ ನಿಮಗೆ ಹಾಲಿನ ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ. ಆಕಳುಗಳು ಏನು ಅನಿಸ್ತವೆ? ಆಕಳು ಚೆನ್ನಾಗಿ ಮೇವು ತಿಂತಾವು, ಚೆನ್ನಾಗಿ ಏನು ತೊಂದರೆ ಇಲ್ಲ, ಆರೋಗ್ಯನೂ ಚೆನ್ನಾಗಿದ್ದಾವೆ. ನಾರ್ಮಲ್ ಆಗಿ ಎಲ್ಲ ಈಗ ಏನಿರ್ಬೇಕು ಆಕಳು ಹೊಸ ಆ ಥರ ಇದಾವೆ. ಒಟ್ಟು ಖುಷಿಲಿದ್ದೀರಾ? ಚೆನ್ನಾಗಿ 4 ಜನ ಕೇಳ್ಬೋದು, ಏನು ತೊಂದರೆ ಇಲ್ಲ. ಏನು ತೊಂದರೆ ಇಲ್ಲ, ಹೇಳ್ಬೋದು. ಆಯಿತು, ಥ್ಯಾಂಕ್ಸ್ ಅಣ್ಣ.